ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ SMG. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ನಾನು ಯಾವುದ್ಯಾವ್ದು ಬುಕ್ಸ್ನ ರೆಫರ್ ಮಾಡಿದ್ದೆ. VA 1:3 ಆಗಿತ್ತಲ್ಲ, ಅದಕ್ಕೆ ಯಾವುದು ರೆಫರ್ ಮಾಡಿದ್ದೆ. ಮತ್ತು AEJನೂ ಚೆನ್ನಾಗಾಗಿದ್ದಾವೆ, ಮತ್ತು PDOನೂ ಚೆನ್ನಾಗಾಗಿತ್ತು. ಸೊ ನಾನು ಯಾವ ಬುಕ್ಸ್ ರೆಫರ್ ಮಾಡಿದೆ ಅಂತ ಇವತ್ತು ಹೇಳ್ತೀನಿ ಈ ಪಾರ್ಟ್ 1 ವಿಡಿಯೋಸಲ್ಲಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅಲ್ಲಿ ಏನೇನು ಮೆನ್ಷನ್ ಮಾಡಿದ್ದೀನಲ್ಲ ಅದನ್ನೆಲ್ಲನೂ 1 by 1 ಹೇಳ್ಕೊತ ಹೋಗ್ತೀನಿ. ಬಟ್ ಕೆಲವು ಜನ 1:3 ಆಗಿತ್ತು ಅಂತ ನಂಬಲ್ಲ. ಬಟ್ ಪ್ರೂಫನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನನಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲೆಟರ್ ಬಂದಿತ್ತು ಮನೆಗೆ, ಏನೇನು ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕಂತ. ಇದ್ರದ್ದು ಒಂದು ವಿಡಿಯೋ ಮಾಡ್ತೀನಿ, ಏನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ವೆರಿಫಿಕೇಷನ್ ಯಾವ ಥರ ಆಗುತ್ತೆ ಅಂತ. ಓಕೆನಾ? ಇದು ನನಗೆ ನಮ್ಮ ಮನೆಗೆ ಬಂದಿರೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಇದರಲ್ಲಿರುತ್ತೆ. ಸೊ ಇವಾಗ ನನ್ನ ಕಡೆ ಇದು ಒಂದೇ ಪ್ರೂಫ್ ಇರೋದು, ಯಾಕಂದರೆ 1:3 ಆಯಿತು. 1 ಮಾರ್ಕ್ಸಲ್ಲಿ ನಂದು ಹೋಗಿದೆ. ನಾನು ಕೋಲಾರ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿದ್ದೆ, ಬಟ್ ಆಗಿಲ್ಲ. ಸೊ ಇವಾಗ ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿದೆ, ನೋಡೋಣ, ವೆಯ್ಟ್ ಮಾಡ್ತಿದ್ದೀವಿ ರಿಸಲ್ಟ್ಗೆ. ಸೊ ಇದು ಪ್ರೂಫಿಗೆ ಹೇಳ್ತೀನಿ, ನೋಡೋಣ ಬನ್ನಿ. ಯಾವುದ್ಯಾವ್ದು ಬುಕ್ಸ್ ರೆಫರ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ನೀವು ತುಂಬ ರಿವಿಷನ್ ಮಾಡಬೇಕು, ಓಕೆನಾ? ನಾನು ಬುಕ್ಸ್ ಯಾವುದ್ಯಾವ್ದು ಹೇಳ್ತೀನಿ ಅದನ್ನು ಮಾಡಿ, ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ನೋಡೋಣ ಬನ್ನಿ ಯಾವ ಬುಕ್ಸ್. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಫ್ರೆಂಡ್ಸ್, ನಾನು ಯಾವ ಬುಕ್ಸ್ ರೆಫರ್ ಮಾಡಿದ್ದೀನಿ ಅಂದರೆ, ನಾನೆಲ್ಲ ಎಕ್ಸಾಮ್ಸ್ಗೆ ನಾನು ಸದ್ಯಕ್ಕೂ ಯಾವುದು ಓದ್ತಿರೋದಂದರೆ, ನೀವು ನೋಡ್ಬೋದು ಪಾಲಿಟಿಗೆ ಇದೆ ನೋಡಿ, ಗಂಗಾಧರ್ PS ಅಂತ, ಭಾರತ ಸಂವಿಧಾನ ಮತ್ತು ರಾಜಕೀಯ ಅಂತೇಳಿದ್ದು ಹಳೆ ಅಡಿಷನ್ ಇದೆ. ನಾವು ಹಳೆ ತೊಗೊಂಡಿರೋದು, ಮುಂಚೆ ತೊಗೊಂಡಿದ್ದು. ಬಟ್ ಹೊಸ ಅಡಿಷನ್ ಬಿಟ್ಟಿದ್ದಾರೆ. ಇದು ಕನ್ನಡದಲ್ಲಿ ಒನ್ ಆಫ್ ದಿ, ಅಂದರೆ ಆಲ್ಮೋಸ್ಟ್ ಇದೇ ಬುಕ್ಸ್ನ ಎಲ್ಲರೂ ಯೂಸ್ ಮಾಡ್ತಾರೆ, ಒಳ್ಳೆ ಬುಕ್ಸು ಕನ್ನಡದಲ್ಲಿ. ಓಕೆನಾ? ಯಾರು ಕನ್ನಡ ಮೀಡಿಯಮ್ ಓದ್ತಿದ್ದೀರಲ್ಲ, ಈ ಬುಕ್ಸ್ನ ರೆಫರ್ ಮಾಡ್ಬೋದು. ನೀವು ಯಾವ ಎಕ್ಸಾಮ್ಸ್ ಆದ್ರೂ ಬರಿಬೋದು ಈ ಬುಕ್ಸ್ನ ಓದಿ. ಸ್ಟೇಟಿಗೆ ಅಂದರೂ ತುಂಬ ಹೆಲ್ಪ್ ಇದೆ ಈ ಬುಕ್ಸ್. ಓಕೆನಾ? ನಾನು ಇದೇ ಓದಿರೋದು, ಚೆನ್ನಾಗಿದೆ ನೋಡಿ. ರೇಟನ್ನು ರೀಸನೇಬಲ್ ಇದೆ, ಬಟ್ ಒಳ್ಳೆ ಬುಕ್ಸು, ಎಲ್ಲ ಇನ್ ಡೀಟೇಲ್ ಆಗಿ ಬರೆದಿದ್ದಾರೆ. ಓಕೆನಾ? ಈ ಬುಕ್ಸ್ನ ನಾನು ಓದಿರೋದು. ನೆಕ್ಸ್ಟು ಜಿಯೋಗ್ರಫಿ ನೋಡೋದಾದರೆ, ನಾನು ಯಾವುದಪ್ಪ ಇದು, ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರ, ರಂಗನಾಥ್ ಸರ್ ಅವರು ಓದಿದ್ದೀನಿ ನೋಡಿ ಫ್ರೆಂಡ್ಸ್. ನನ್ನ ಹತ್ರ ಇವಾಗ ಕರ್ನಾಟಕದ ಒಂದೇ ಉಳ್ಕೊಂಡಿದೆ, ಯಾಕಂದರೆ ಇಂಡಿಯನು ಮತ್ತು ಫಿಸಿಕಲ್ ನಮ್ಮ ಫ್ರೆಂಡ್ಸ್ ತೊಗೊಂಡಿದ್ದಾರೆ. ಓಕೆನಾ? ರಂಗನಾಥ್ ಸರ್ ಬುಕ್ಸ್ ಓದಬಿಟ್ರೆ ಮುಗೀತು. ನೀವು ಜಿಯೋಗ್ರಫಿಯಲ್ಲಿ ಯಾವ ಕ್ವಶನ್ ಆದ್ರೂ ಸಾಲ್ವ್ ಮಾಡೋದು, ಯಾಕಂದರೆ ಕಾಪಿ ಪೇಸ್ಟ್ ಆ ಥರ ಇದರಲ್ಲಿ ಕ್ವಶನ್ ತೆಗಿತಾರೆ, ಇದರಲ್ಲಿಂದ KPSC ಅವರು ಮತ್ತು KE ಅವರು. ಓಕೆನಾ? ಈ ಬುಕ್ಸ್ನ ಒಳ್ಳೆಯ ಬುಕ್ಸ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಜಿಯೋಗ್ರಫಿಗೆ ರಂಗನಾಥ್ ಸರ್ ಬುಕ್ಸ್ ನೋಡಿ. ಮತ್ತು ಪರಿಸರ ಅಧ್ಯಯನ ಅಂತ ಇದೆ, ಎನ್ವೈರ್ನಮೆಂಟಲ್ ಎಕಾಲಜಿ ಬರುತ್ತಲ್ಲ, ಅದಕ್ಕೆ ನಾನು PV ಭೈರಪ್ಪ ಸರ್ ಅವ್ರದ್ದು ಬುಕ್ ರೆಫರ್ ಮಾಡಿದ್ದೀನಿ. ಇದೇ ಬುಕ್ಸ್ನ ಓದಿದ್ದೀನಿ. ಓಕೆನಾ? ತುಂಬ ಸಲ ರಿವಿಷನ್ ಮಾಡಬೇಕು. ನೀವು ಬರೀ ಎಲ್ಲ ಬುಕ್ಸ್ ಇಟ್ಕೊಂಡ್ರೆ ಇಲ್ಲ, ತುಂಬ ಸಲ ಜಾಸ್ತಿ ರಿವಿಷನ್ ಎಷ್ಟು ಮಾಡ್ತಿರಲ್ಲ ಅಷ್ಟು ಹೆಲ್ಪ್ ಆಗುತ್ತೆ. ಓಕೆನಾ? ಜಾಸ್ತಿ ಆದಷ್ಟು ರಿವಿಷನ್ ಕಡೆ ಫೋಕಸ್ ಮಾಡಿ, ತುಂಬ ರಿವಿಷನ್ ಮಾಡಿ. ಪರಿಸರ ಅಧ್ಯಯನ ಅಂತೇಳಿ ಈ ಬುಕ್ಸ್ ಇದೆ ನೋಡಿ, PV ಭೈರಪ್ಪ ಸರ್ ಅವ್ರದ್ದು, ಇದನ್ನು ಓದಿದ್ದೀನಿ. ಮತ್ತು ಇದರಿಂದ ಅದು ಬರಿತೀರಲ್ಲ, ಅಲ್ಲಿ ಎನ್ವೈರನ್ಮೆಂಟಲ್ ಅಂತ ಒಂದು ಇದು ಬರುತ್ತಲ್ಲ ಸಬ್ಜೆಕ್ಟು, ಇದರಿಂದ ಕ್ವಶನ್ ಬಂದಿತ್ತು. ಲಾಸ್ಟ್ ಟೈಮ್ ನಾನು RWS ಎಕ್ಸಾಮ್ ಬರೆದಲ್ಲಿ ಇದರಿಂದ ಕ್ವಶನ್ ಬಂದಿತ್ತು, ಒಂದು 2-3 ಕ್ವಶನ್ ಬಂದಿದ್ದು. ಸೊ ಅಲ್ಲಿನೂ ಹೆಲ್ಪ್ ಆಗುತ್ತೆ, ಈ ಕಡೆ ನಾರ್ಮಲ್ GS ಅಲ್ಲಿನೂ ಹೆಲ್ಪ್ ಆಗುತ್ತೆ. ಸೊ ಈ ಬುಕ್ಸ್ನ ಓದಿ, ಚೆನ್ನಾಗಿದೆ ನೋಡಿ. ನಾನು ಇದೇ ಬುಕ್ಸ್ನ ಓದಿರೋದು. KS UPSC ಲೆವೆಲ್ಗೂ ಇದೆ ಈ ಬುಕ್ಸು, ಅಷ್ಟು ಡೀಪಾಗಿ ಕೊಟ್ಟಿದ್ದಾರೆ. ತುಂಬ ದೊಡ್ಡದು ಅನ್ನಿಸ್ಬೋದು, ಬಟ್ ಸ್ವಲ್ಪ ಒಂದು 2-3 ಟೈಮ್ಸ್ ಓದಿದ್ರೆ ಈಸಿ ಆಗಿಬಿಡುತ್ತೆ, ಬೇಗ ಕವರ್ ಮಾಡ್ಬೋದು. ಓಕೆನಾ? ಮತ್ತು ಎಕನಾಮಿಕ್ಸ್ ಬಂದರೆ ಗಣಿ ಕೃಷ್ಣಮೂರ್ತಿ ಸರ್ ನೋಡಿ, ಇದನ್ನು ನಾನು ಓದಿರೋದು. ಫಸ್ಟ್ ಕ್ಲಾಸಸ್ ಎಲ್ಲ ಕೇಳ್ಕೊಂಡಿದ್ದೆ ಬೇಸಿಕ್ಕು, ಆಮೇಲೆ ಈ ಬುಕ್ಸ್ನ ಓದಿದ್ದೀನಿ. ಇದು ಕನ್ನಡದಲ್ಲಿ ಜಾಸ್ತಿ ಸೇಲ್ ಆಗ್ತಿರೋ ಬುಕ್ಸ್. ಇದೇನು ಪ್ರಮೋಷನ್ಗೆ ಅದಕ್ಕೆಲ್ಲ, ಬಟ್ ನಾನು ಓದಿರೋದೇ ತೋರಿಸ್ತಾ ಇದ್ದೀನಿ. ಓಕೆನಾ? ಕನ್ನಡದಲ್ಲಿ ಜಾಸ್ತಿ ಇದನ್ನೇ ಓದೋದು ಫ್ರೆಂಡ್ಸ್ ಎಲ್ಲ, ನಾವೆಲ್ಲ. ಈ ಹೊಸ ಅಡಿಷನ್ ಬಿಟ್ಟಿದ್ದಾರೆ ನೋಡಿ, ಎಲ್ಲ ಬುಕ್ಸ್ನೂ ಹೊಸ ಅಡಿಷನ್ ಇದ್ದಾವೆ. ನನ್ನ ಹತ್ರ ಹಳೆ ಅಡಿಷನ್ ಇದ್ದಾವೆ, ತೊಗೊಂಡಿಲ್ಲ ನಾನು ಯಾವುದು, ಹಳೆ ಬುಕ್ಸ್ನೇ ಇದ್ದಾವೆ. ಓಕೆನಾ? ಗಣಿ ಕೃಷ್ಣಮೂರ್ತಿ ಸರ್ದು ನಾನು ಓದ್ಕೊಂಡಿರೋದು. ತುಂಬ ರಿವಿಷನ್ ಮಾಡಿ ಫ್ರೆಂಡ್ಸ್. ಎಕನಾಮಿಕ್ಸ್ ಅಂತೂ ತಲೆಯಲ್ಲೇ ಉಳಿಯಲ್ಲ. ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಎಕನಾಮಿಕ್ಸ್ ಹೆಂಗಂದರೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಅದೇ ಥರ ಇರುತ್ತೆ. ಇಲ್ಲೇನು ಜಾಸ್ತಿ ರಿವಿಷನ್ ಮಾಡೋದಕ್ಕಿಂತ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ. ಓಕೆನಾ? ನೆಕ್ಸ್ಟು ಸೈನ್ಸ್ ಇದೆ ನೋಡಿ, ಸಮಗ್ರ ಸ್ಪರ್ಧಾ ವಿಜ್ಞಾನ ಅಂತೇಳಿ ಈ ಬುಕ್ಸ್ನ ಓದಿರೋದು ನಾನು. ಬಟ್ ಓಕೆ, ಸ್ಟೇಟಲ್ಲಿ ಎಕ್ಸಾಮ್ಸ್ಗೆ ಇದು ಬರಿಬೋದು, ಗ್ರೂಪ್ C ಈ ಲೆವೆಲ್ ಎಕ್ಸಾಮ್ಗೆ. ಸೊ ಗ್ರೂಪ್ B, ಗ್ರೂಪ್ A ಪೋಸ್ಟಿಗೆ ಸ್ವಲ್ಪ ಅಷ್ಟೇನಿಲ್ಲ ಅನ್ಕೊತೀನಿ ನಾನು, ನನ್ನ ಪ್ರಕಾರ. ಯಾಕಂದರೆ ಅಷ್ಟು ಡೀಪಾಗಿಲ್ಲ, ಬೇಸಿಕ್ ಇದೆ, ಬಟ್ ತುಂಬ ದೊಡ್ಡ ಬುಕ್ಸ್ ಇದೆ ಇದು.
ಸ್ಟೇಟಲ್ಲಿಗೆ ಪರವಾಗಿಲ್ಲ, ಇವು ಗ್ರೂಪ್ ಸಿ ಲೆವೆಲ್ಗೆ ಬರಿಬೋದು. ಗ್ರೂಪ್ ಬಿನೂ ಸ್ವಲ್ಪ ಬರುತ್ತೆ. ಇವಾಗಿನ ಟ್ರೆಂಡಲ್ಲಿ ಸ್ವಲ್ಪ ಈ ಬುಕ್ಸು ನನಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ, ಬಟ್ ಓದಿದ್ದೀನಿ, ಇದೇ ಇತ್ತು ನನ್ನ ಕಡೆ. ಓಕೆನಾ. ಇಷ್ಟು ನಾನು GSಗೆ ರೆಫರ್ ಮಾಡಿರೋ ಬುಕ್ಸ್ಗಳು. ಇವನ್ನ ತುಂಬ ಸಲ ರಿವಿಷನ್ ಮಾಡ್ಬೇಕು ಫ್ರೆಂಡ್ಸ್. ಒಂದು 10-15 ಸಲ ರಿವಿಷನ್ ಮಾಡಬೇಕು ಒಂದೊಂದು ಬುಕ್ಸ್ನ. ಆಮೇಲೆ ನಿಮಗೆ ಎಲ್ಲ ಈಸಿ ಆಗುತ್ತೆ. ಇಲ್ಲಾಂದರೆ ಡಿಫಿಕಲ್ಟ್ ಆಗಿರುತ್ತೆ. ಹಿಸ್ಟ್ರಿ ಒಂದು ಇಲ್ಲ ನನ್ನ ಕಡೆ, ನನ್ನ ಫ್ರೆಂಡ್ಸ್ ತೊಗೊಂಡಿದ್ದಾರೆ. ಅದು ಯಾರದಂದರೆ ಮಂಜುನಾಥ್ ಸರ್ದು ಸ್ಪರ್ಧಾ ಇತಿಹಾಸ ಅಂತ ಇದೆ ನೋಡಿ, ಆ ಬುಕ್ಸ್ನ ಓದಿದ್ದೀನಿ ನಾನು. ತುಂಬ ಒಳ್ಳೆಯ ಬುಕ್ಸ್ ಆ ಬುಕ್ಕು. ಓಕೆನಾ. ಆ ಬುಕ್ಸ್ನ ನಾನು ಓದ್ಕೊಂಡಿರೋದು. ಹಿಸ್ಟ್ರಿಗೆ ಅದೊಂದು ಬುಕ್ಸ್ ಇಲ್ಲ ನನ್ನ ಕಡೆ ಇವಾಗ. ಸೊ ಸದ್ಯಕ್ಕೆ ಇವು 5 ಬುಕ್ಸನ್ನ ನಿಮ್ಗೆ ಹೇಳ್ತಿದ್ದೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಇದು ನೋಡೋಣ, ಯಾವ ಬುಕ್ಸ್ ಅಂದರೆ ಕಮ್ಯುನಿಕೇಷನಿಗೆ ಯಾವುದು ಯೂಸ್ ಮಾಡಿದ್ದೀನಿ ಅಂತ. ಕಮ್ಯುನಿಕೇಷನ್ಗೂ ತುಂಬ ಬುಕ್ಸ್ ಯೂಸ್ ಮಾಡಿದ್ದೀನಿ, ಬಟ್ ಇದರಲ್ಲಿ ಯಾವುದು ಒಳ್ಳೆ ಬುಕ್ಸ್ ನಾನು ತೊಗೊಂಡಿರೋದಂದರೆ ನೋಡ್ಬೋದು ನೀವು ಇವಾಗ. ಕನ್ನಡಕ್ಕೆ ನೋಡಿ ಫ್ರೆಂಡ್ಸ್, ಇದು ಕ್ರಿಯೇಟಿವ್ IAS ಅಂತೇಳಿ ಇತ್ತಲ್ಲ ಬುಕ್ಸು. ಕನ್ನಡಕ್ಕೆ ಶಾರ್ಟಾಗಿ ಸ್ವೀಟ್ ಅಂತಾರಲ್ಲ, ಆ ಥರ ಶಾರ್ಟ್ ಆ್ಯಂಡ್ ಸ್ವೀಟ್, ಅಷ್ಟು ಚೆನ್ನಾಗಿದೆ ಬುಕ್ಸ್. ಇದನ್ನು ಓದ್ಬೋದು, ಕಡಿಮೆ ಟೈಮಲ್ಲಿ ಕವರ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಬುಕ್ಸು. ಮತ್ತು ಚೆನ್ನಾಗಿ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಇದರಲ್ಲಿ, ಬೇಗ ಅಂದರೆ ತುಂಬ ಲೆಂದಿ ಇಲ್ಲಲ್ಲ, ಶಾರ್ಟಲ್ಲಿ ಕೊಟ್ಟಿದ್ದಾರೆ. ಈ ಬುಕ್ಸ್ನ ಓದಿದ್ದೀನಿ ಲಾಸ್ಟ್ ಎಂಡಲ್ಲಿ. ಈ ಬುಕ್ಸನ್ನ ನೋಡ್ಬೋದು ನೀವು. ತುಂಬ ಸಲ ರಿವಿಷನ್ ಮಾಡಿದ್ದೀನಿ ಈ ಬುಕ್ಸ್ನ. ಓಕೆನಾ. ಕನ್ನಡಕ್ಕೆ ಇದನ್ನು ರೆಫರ್ ಮಾಡಿದ್ದೀನಿ. ಆ್ಯಂಡ್ ಇದ್ರ ಜೊತೆನೇ ಫಸ್ಟಿಗೆ ಸ್ವಲ್ಪ ಇದು ಓದಿತ್ತೆ, ಯಾವುದಪ್ಪ ಅಂದ್ರೆ ಸುರೇಶ್ ಸರ್ದು ಸ್ಪರ್ಧಾ ವಿಜೇತ. ಇದು ಸ್ವಲ್ಪ ದೊಡ್ಡ ಬುಕ್ಸ್ ಇದೆ. ಹಿಂದ್ಗಡೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನೂ ಹಾಕಿದ್ದಾರೆ. ಇದನ್ನು ಕೂಡ ಓದ್ಬೋದು ನೀವು. ಓಕೆನಾ. ಕಡಿಮೆ ಟೈಮು, ನನಗೆ ಓದೋಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಆ ಕ್ರಿಯೇಟಿವ್ IASನ ಓದ್ಬೋದು. ಇವೆರಡು ಬುಕ್ಸ್ನ ನಾನು ಓದ್ಕೊಂಡಿದ್ದೀನಿ. ಸಾಮಾನ್ಯ ಕನ್ನಡಗೆ ಈ ಬುಕ್ಸ್ನ ಓದಿನಿ, ಚೆನ್ನಾಗಿರುತ್ತೆ. ಓಕೆನಾ. ಇವೆರಡು ಬುಕ್ಸ್ನ ನಾನು ಓದಿರೋದು. ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷ್ಗೆ ಜನರಲ್ ಇಂಗ್ಲೀಷ್ ಅಂತ ಮಾವಳಿ ಸರ್ದಿದೆಯಲ್ಲ, ಇದು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಕನ್ನಡ ಮೀಡಿಯಮ್ದವ್ರಿಗೆ ಅರ್ಥ ಆಗುತ್ತೆ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಬೇಕಲ್ಲ, ಇಲ್ಲ ಬರೀ ಇಂಗ್ಲೀಷಲ್ಲಿದ್ದರೆ ಗೊತ್ತಾಗಲ್ಲ ಒಬ್ಬರು. ನಮ್ಮ ಕನ್ನಡದಲ್ಲಿ ಓದ್ಕೊಂಡು ಏನೇನಂತ ಅರ್ಥ ಮಾಡ್ಕೋಬೋದು. ಈ ಬುಕ್ಸ್ನ ಓದಿದ್ದೀನಿ ನೋಡಿ ನಾನು. ಹಿಂದ್ಗಡೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಹೊಸ ಅಡಿಷನಲ್ಲಿ ಹಾಕಿದ್ದಾರೆ. ಒಳ್ಳೆ ಬುಕ್ಸು. ನಾನು ಇದನ್ನೇ ಓದಿರೋದು, ಮಾವಳಿ ಸರ್ದು ಸಾಮಾನ್ಯ ಇಂಗ್ಲೀಷ್ ಅಂತಿದೆ. ಕನ್ನಡದಲ್ಲಿ ಇದೆಯಲ್ಲ, ಅದೇ ಅಡ್ವಾಂಟೇಜು. ಮತ್ತು KPSC KA ಏನು ಸಿಲೆಬಸ್ ಇದೆಯಲ್ಲ ಅದೇ ಥರನೇ ಇದೆ. ಇದು ಟಾಪಿಕ್ ವೈಸ್ ಮಾಡಿದ್ದಾರೆ. ಇದನ್ನು ನೀವು ಓದ್ಕೋಬೋದು, ಚೆನ್ನಾಗಿದೆ, ಒಳ್ಳೆ ಬುಕ್ಸು. ಓಕೆನಾ. ಜಾಸ್ತಿ ಬುಕ್ಸ್ ತೊಗೊಳಕ್ಕಿಂತನೂ ಎಲ್ಲನೂ ಒಂದೊಂದು ಬುಕ್ಸ್ ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ಬುಕ್ಸ್ ಇದ್ದು ಅವನ್ನೇ ಜಾಸ್ತಿ ರಿವಿಷನ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಏನು ಮತ್ತೇನು ಬೇಕು. ಕಂಪ್ಯೂಟರ್ ನಾಲೆಜ್ ಅಂತ ಇದೆ ನೋಡಿ, ಗೌತಮ್ ಸರ್ದು. ಇದು DA ಗೌತಮ್ ಅಂತ ಇದೆ ನೋಡಿ. ಈ ಬುಕ್ಸ್ನ ಓದಿದ್ದೀನಿ ನಾನು. ಓಕೆನಾ. ರಿವೈಸ್ಡ್ ಎಡಿಷನ್ ಇದೆ, ಇದು ಹೊಸ ತೊಗೊಂಡಿದ್ದೆ ನಾನು ಇಲ್ಲಿ ರೀಸೆಂಟಾಗಿ. ಓಕೆನಾ. ಈ ಬುಕ್ಸ್ ಓದಿದ್ರೆ ಎಲ್ಲ ಕವರ್ ಆಗುತ್ತೆ. ಎಲ್ಲ ಕವರ್ ಮಾಡಿದ್ದಾರೆ, ಚೆನ್ನಾಗಿದೆ ಈ ಬುಕ್ಸ್. ನಾನು ಇದೇ ಬುಕ್ಸ್ನ ರೆಫರ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ಯಾವುದಪ್ಪ ಅಂದರೆ ಕಂಪ್ಯೂಟರ್ಗೆ ಸ್ವಲ್ಪ ಇದನ್ನು ಓದಿದ್ದೀನಿ ನೋಡಿ, ಈ ಬುಕ್ಸ್. ಕಂಪ್ಯೂಟರ್ ಅವೇರ್ನೆಸ್ ಅಂತೇಳಿ ಅರಿಯಂತ ಅಂತಿದೆಯಲ್ಲ, ಹೊಸ ಅಡಿಷನ್ ಇರುತ್ತೆ, ಇದು ತಗೊಳ್ಳಿ. ಈ ಬುಕ್ಸ್ನ ಓದ್ಕೊಂಡಿದ್ದೀನಿ ನೋಡಿ ನಾನು. ಓಕೆನಾ. ಇವೆರಡು ಬುಕ್ಸ್ ಕಂಪ್ಯೂಟರ್ಗೆ, ಎಲ್ಲನೂ ಒಂದು ಎರಡೆರಡು ಬುಕ್ಸ್ ಓದಿದ್ದೀನಿ ಕಮ್ಯುನಿಕೇಷನ್ಗೆ. ಬಟ್ ನೀವು ಮಾತ್ರ ಯಾವುದಾದ್ರು ಒಳ್ಳೆ ಒಂದೊಂದು ಬುಕ್ಸ್ ಇದ್ದರೂ ನಡೆಯುತ್ತೆ. ಓಕೆನಾ. ಮತ್ತು ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಎಷ್ಟು ಕ್ವಶನ್ ಪೇಪರ್ ಸಿಗುತ್ತಲ್ಲ, ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಂಗ್ಲೀಷ್ಗೆ, ಎಸ್ಪೆಷಲಿ ಇಂಗ್ಲೀಷು ಕಂಪ್ಯೂಟರ್ಗೆ ಜಾಸ್ತಿ ಕ್ವಶನ್ ರಿಪೀಟ್ ಆಗ್ತವೆ. ಸೊ ಅದನ್ನು ಓದಿ. ಮತ್ತು ಲಾಸ್ಟ್ ಇಯರ್ ನಾನು ಎಕನಾಮಿಕ್ಸಿಗೆ ಇದು ಓದಿದ್ದೆ, ಕರ್ನಾಟಕ ಆರ್ಥಿಕ ಗಣಿ ಕೃಷ್ಣಮೂರ್ತಿ. ಹೊಸದು ಈ ವರ್ಷದ ಹೊಸದು ಬಂದಿರುತ್ತೆ, ಅದನ್ನು ತೊಗೊಳ್ಳಿ. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಸ್ವಲ್ಪ NDA ಕ್ವಶನ್ ಪೇಪರ್ನ CDS ಕ್ವಶನ್ ಪೇಪರ್ ಇಂಗ್ಲೀಷ್ನ ಅವನು ರೆಫರ್ ಮಾಡಿದ್ದೆ. ಅವು ಹೆಂಗೆ ಇರುತ್ತೆ, ಆ್ಯಂಟೋನಿಮ್ ಸಿನೋನಿಮು ಆ ಥರ ಎಲ್ಲ ನೋಡ್ಕೊಂಡಿದ್ದೆ. ಯಾಕೆಂದರೆ ಅಲ್ಲಿಯೂ ಸ್ವಲ್ಪ ಎತ್ಬಿಟ್ಟು ಕ್ವಶನ್ ಹಾಕ್ತಾರೆ ನಮ್ಮದರಲ್ಲಿ. ನೀವು ಇಲ್ಲಿ ನೋಡ್ಬೋದು, CDS ಅಂತ ಇದೆ ನೋಡಿ, ಇದೆ ಲಾಸ್ಟ್ 2024. ನಾನು ಎಲ್ಲನೂ ಒಂದು 10-20 ವರ್ಷದ ಎಷ್ಟು CDS ಆಗಿದ್ದಾವಲ್ಲ ಎಲ್ಲನೂ ಜೆರಾಕ್ಸ್ ತೊಗೊಂಡ್ಬಿಟ್ಟಿದೆ. ಎಲ್ಲನೂ ಜೆರಾಕ್ಸ್ ತೊಗೊಂಡು ಎಲ್ಲ ಕ್ವಶನ್ನು ಸಾಲ್ವ್ ಮಾಡಿದ್ದೇನೆ ಒಳಗಡೆ. ಓಕೆನಾ. ಯಾಕಂದರೆ ಸುಮ್ಮನೆ ಎಲ್ಲ ಥರ ನಾಲೆಜ್ ಇರಲಿ ಅಂತ. ಇದರನ್ನು ಕ್ವಶನ್ ಬರ್ತವೆ, NDA CDS ಸೆಂಟ್ರಲ್ ಯಾವ ಇರುತ್ತಲ್ಲ ಅವನ್ನ ನೀವು ಓದಬೇಕು. ನಾನು ಇದನ್ನು ಓದಿದ್ದೀನಿ ನೋಡಿ. ಇದರಲ್ಲಿ ಎರರ್ ಐಡೆಂಟಿಫಿಕೇಷನ್ನು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಎರರ್
ಮತ್ತು ಆ್ಯಂಟೋನಿಮ್ ಸಿನೋನಿಮು ಜಾಸ್ತಿ ಪ್ಯಾಸೇಜ್ ಇರುತ್ತೆ ತುಂಬ. ಸೊ ಇವನ್ನ ಜೆರಾಕ್ಸ್ ತೊಗೊಂಡಿದ್ದೀನಿ. ಸ್ಟೇಟಲ್ಲಿ ಅಂತೂ ಸಿಕ್ಕಾಪಟ್ಟೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ ಜೆರಾಕ್ಸ್ ಮಾಡಿಸಿನೂ ತೊಗೋಬೋದು, ಇಲ್ಲ ಬುಕ್ಸ್ನೂ ಸಿಗ್ತವೆ, ಅದನ್ನು ತೊಗೋಬೋದು. ಮತ್ತು ಲಾಸ್ಟ್ ಇದನ್ನು ಏನು ಹೇಳ್ಬೇಕಂದ್ರೆ ಕರೆಂಟ್ ಅಫೇರ್ಸ್ ಕೇಳ್ತಿದ್ರೆ, ಕರೆಂಟ್ ಅಫೇರ್ಸ್ಗೆ ಬೇಸಿಕ್ಕಾಗಿ ಶಾರ್ಟಾಗಿ ಇರಬೇಕಂದ್ರೆ ನಿಮಗೆ ಸ್ಪರ್ಧಾ ವಿಜೇತ ಓದಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಸ್ಪರ್ಧಾ ವಿಜೇತ, ಓಕೆನಾ. ಇದರಲ್ಲಿ ಸ್ವಲ್ಪ ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವೈರನ್ಮೆಂಟ್ ಎಕಾಲಜಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಇವಾಗ ಸ್ವಲ್ಪ ಅಪ್ಡೇಟ್ ಮಾಡ್ತಿದ್ದಾರೆ, ಚೆನ್ನಾಗಿದೆ ಇದು. ಫಸ್ಟಿಂದ ಇದನ್ನೇ ಓದ್ತಿದ್ದೆ. ಆ್ಯಂಡ್ ಇವಾಗೂ ಸ್ವಲ್ಪ ಟ್ರೆಂಡಲ್ಲಿ ಇವಾಗ ಯಾವುದಂದರೆ ಸ್ಪರ್ಧಾ ಅರಿವು, ಯಾಕಂದರೆ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಕ್ವಶನ್ ಜಾಸ್ತಿ ಬರ್ತಿದ್ದಾವಲ್ಲ, ಎನ್ವೈರನ್ಮೆಂಟಲ್ಲು ಈ ಥರ. ಇವರು ಕರೆಂಟ್ ಅಫೇರ್ಸ್ ರಿಲೇಟೆಡೇ ಯಾವುದು GSನೂ ಕವರ್ ಆಗುತ್ತಲ್ಲ ಆ ಥರ ಮಾಡಿರ್ತಾರೆ. ಸೊ ಇವಾಗ ಸ್ಪರ್ಧಾ ಅರಿವು ಮತ್ತು ಸ್ಪರ್ಧಾ ವಿಜೇತ ಎರಡು ಮ್ಯಾಗ್ಝಿನ್ನ ನಾನು ಓದಿದ್ದೀನಿ. ಇಷ್ಟಿತ್ತು ನಂದು ಬುಕ್ಸ್. ನಾನು ಯಾವುದ್ಯಾವುದು ಓದಿದ್ದೀನಿ ಅಂತ ಹೇಳಿದ್ದೀನಿ ನಿಮಗೆ. ನೀವೂ ತೊಗೊಳ್ಳಿ ಆದಷ್ಟು. ನಿಮ್ಮ ಕಡೆ ಇರ್ಬೋದು, ಆಲ್ಮೋಸ್ಟ್ ಇರುತ್ತೆ ಎಲ್ಲರ ಕಡೆ ನೀವೇ ಬುಕ್ಸು, ಬಟ್ ಜಾಸ್ತಿ ರಿವಿಷನ್ ಮಾಡಬೇಕು ಫ್ರೆಂಡ್ಸ್.